ನನ್ ಸಂಗಡ ಬಸ್ ಸ್ಟಾಂಡ್ ಈ ತರ ಆತದ ಅಂತ ಎಂದು ಅನ್ಕೊಂಡ್. ಇವತ್ತು ಬೆಳಗ್ಗೆ ಶಾಪಿಗೆ ಹೋಗೋ ಟೈಮಿಗೆ ಒಂದು ಕಾಲ್ ಬಂದಿತ್ತು ಕಸ್ಟಮರ್. ಸರ್ ನನಗೆ ಅರ್ಜೆಂಟ್ ಆರ್ಡರ್ ಬೇಕು, ನಾಳೆ ನಮ್ಮ ಫ್ರೆಂಡ್ ಮನಿ ಓಪನಿಂಗ್ ಅಂತ. ಸರ್ ಬಲ್ಲಿ ಆರ್ಡರ್ ಅಕ್ಸೆಪ್ಟ್ ಮಾಡ್ಕೊಂಡು ನಾ ಪ್ರಿಪೇರ್ ಮಾಡಕ್ಕ ಸ್ಟಾರ್ಟ್ ಮಾಡಿದ್ದೆ. ಪ್ರಿಪೇರಿಂಗ್ ಎಲ್ಲ ಆಮೇಲೆ ಮೇನ್ ಬರೋದು ಟಾಸ್ಕ್ ಯಾವ್ದಂದ್ರೆ ಪ್ಯಾಕಿಂಗ್ ಟಾಸ್ಕ್. ಕಸ್ಟಮರಿಗೆ ಕೇಳಿದೆ ಸರ್ ಎಲ್ಲಿಗೆ ಆರ್ಡರ್ ಕೊಡ್ಬೇಕಂತ ಚಿಂಚೋಳಿ ಅಂದ್ರೆ ಓಕೆ ಸರ್ ನಾವು ಕೊಡ್ತೀನಿ ಅಂತಂದ್ರೆ ಮೇನ್ ಬರೋದು ಪ್ಯಾಕಿಂಗ್ ಟಾಸ್ಕ್. ಯಾರು ಬಿ ಸೆಲ್ಲರ್ ಅಲ್ಲಿ ಆನ್ಲೈನ್ ಅಲ್ಲಿ ಯಾರ ಸೇಲ್ ಮಾಡ್ತಾರೆ ಅವ್ರಿಗೆ ಎಲ್ಲ ಭಯ ಇರ್ತದೆ. ಏನಾದ್ರು ಎಸ್ ಬಿ ಪ್ಯಾಕ್ ಮಾಡಿದ್ರೆ ಕಸ್ಟಮರ್ ಬಲ್ಲಿ ಆರ್ಡರ್ ಸೇಫ್ಲಿ ಹೋಗ್ತದೆ ಇಲ್ಲ ಅಂತ ಅದೇ ಭಯ ಇರ್ತದೆ. ಯಾಕಂದ್ರೆ ನಾವು ಪ್ಯಾಕಿಂಗ್ ತೋ ಸೇಫ್ ಆಗಿ ಪ್ಯಾಕ್ ಮಾಡಿರ್ತೀವಿ, ಕಸ್ಟಮರ್ ಬಲ್ಲಿ ಸೇಫ್ ಆಗಿ ರಿಸೀವ್ ಆಗಿಲ್ಲ ಅಂದ್ರೆ ಅಮೌಂಟ್ ಇಬ್ಬರದು ವೇಸ್ಟ್ ಆಗ್ಬಿಡ್ತದೆ, ಕಸ್ಟಮರ್ ದಲ್ಲಿ ಒಬ್ಬ ಸೆಲ್ಲರ್ ದಲ್ಲಿ. ಯಾಕಂದ್ರೆ ಸೇಫ್ ಆಗೋದ್ರೆ ತಾನೆ ಕಸ್ಟಮರ್ ಹ್ಯಾಪಿ, ನಾವು ಹ್ಯಾಪಿ. ಈಗ ಏನ್ ಮಾಡಕತ್ತೀನಿ ಅಂದ್ರೆ ಕಸ್ಟಮರ್ ಆರ್ಡರ್ ತಗೊಂಡು ನಮ್ ಬಸ್ ಸ್ಟ್ಯಾಂಡ್ ಹೊಂಟೀನಿ ಬಸ್ಸಿಗೆ ಹಾಕ್ಲಕ್ಕ. ನಾನು ನಮ್ಮ ಫ್ರೆಂಡ್ ಬಸ್ ಸ್ಟ್ಯಾಂಡ್ ಬಂದು ಬಸ್ ಎಷ್ಟು ಗಂಟೆಗೆ ಬರ್ತಂತ ಕೇಳಿದೆ. ಸರ್ 10 ನಿಮಿಷ ಬರ್ತಾರ ಅಂದ್ರು, ಅದಕ್ಕೆ ವೇಟ್ ಮಾಡಕತ್ತಿದ್ದೆ ನಾನು ನಮ್ಮ ಫ್ರೆಂಡ್. ಕಸ್ಟಮರ್ ಕಾಲ್ ಮಾಡಿದೆ, ಕಸ್ಟಮರ್ ಕಾಲ್ ಪಿಕಪ್ ಮಾಡಕ್ ರೆಡಿ ಇಲ್ಲ. ಈಗೇನಪ್ಪ ಕಸ್ಟಮರ್ ಕಾಲ್ ಪಿಕಪ್ ಮಾಡಲಾಗಿರು ಮತ್ತೆ ಏನ್ ಮಾಡಮ್ ಅನ್ಕೇಸಿ ನಾನು ನಮ್ಮ ಫ್ರೆಂಡ್ ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗೆ ಅನ್ಕೇಸಿ ಕೇಳ್ಕೇಸಿ ವಾಪಸ್ ಬಂದ್ವಿ. ಈ ಕಸ್ಟಮರ್ ಆರ್ಡರ್ ರಿಸೀವ್ ಮಾಡ್ಕೋತಾರ ಇಲ್ಲ ನೋಡ್ಬೇಕಂದ್ರೆ ಪಾರ್ಟ್ 2 ಸೆಲೆಕ್ಟ್ ಫಾಲೋ ಮಾಡ್ಕೊ.